ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇವತ್ತು ನಾವು ಮಾಡ್ತಾ ಇರೋಂಥ ವಿಡಿಯೋ 4ನೇ ವಿಡಿಯೋ. ಇದು ಬಂದು ಡ್ಯಾಕ್ಸ್ ಫಾರ್ಮುಲಾ ಸಿಂಟೆಕ್ಸ್ ಅಂತ. ಸೊ ಬನ್ನಿ, ಈ ಫಾರ್ಮುಲಾ ಸಿಂಟೆಕ್ಸನ್ನು ಯಾವ ರೀತಿ ನಾವು ತಿಳ್ಕೋಬೇಕು ಮತ್ತು ಇದನ್ನು ಯಾವ ರೀತಿ ನಾವು ಡ್ಯಾಕ್ಸ್ ಫಂಕ್ಷನ್ಸ್ ಅಥವಾ ಫಾರ್ಮುಲಾಸ್ ಬರೆಯೋದಕ್ಕೆ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ಡ್ಯಾಕ್ಸ್ ಫಾರ್ಮುಲಾ ಸಿಂಟೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡ್ಯಾಕ್ಸ್ ಅಂತಂದರೆ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್. ಇದು ಬಂದು ಒಂದು ಫಾರ್ಮುಲಾ ಲ್ಯಾಂಗ್ವೇಜ್. ಇದನ್ನು ನಾವು ಪವರ್ ಬಿ ಐ, ಎಕ್ಸೆಲ್ ಮತ್ತು SSAS ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಆಲ್ರೆಡಿ ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದನ್ನು ತಿಳ್ಕೊಂಡಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ನಮ್ಮ ಈ ಸೀರೀಸಲ್ಲಿರೋ ಮೊದಲನೇ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಸಿಂಟೆಕ್ಸ್ ಅಂತಂದರೆ ಸ್ಟ್ರಕ್ಚರ್ ಮತ್ತು ರೂಲ್ಸನ್ನು ಸರಿಯಾದ ರೀತಿಯಲ್ಲಿ ಬರೆಯುವಂಥದ್ದು. ಅಂದರೆ ಒಂದು ಪ್ರಾಪರ್ ಫಾರ್ಮ್ಯಾಟಲ್ಲಿ ನಾವು ಏನು ಫಾರ್ಮುಲಾಸ್ ಬರಿತೀವಿ ಅದಕ್ಕೆ ನಾವು ಸಿಂಟೆಕ್ಸ್ ಅಂತ ಕರಿತೀವಿ. ಈ ಸಿಂಟೆಕ್ಸನ್ನು ಯಾತಕ್ಕೆ ಕಲಿಬೇಕು ಅಂತಂದರೆ, ನಾವೊಂದು ಡ್ಯಾಕ್ಸ್ ಫಂಕ್ಷನ್ಸನ್ನು ಪ್ರಾಪರ್ ಮ್ಯಾನರಲ್ಲಿ ಬರೀಬೇಕು ಅಂತಂದಾಗ ಈ ಡ್ಯಾಕ್ಸ್ ಸಿಂಟೆಕ್ಸ್ ಏನಿದೆ ಅದನ್ನು ನಾವು ಕಲ್ತ್ಕೋಬೇಕು. ಇದರಿಂದ ನಮಗೆ ರಿಸಲ್ಟ್ಸ್ ಎರರ್ ಇಲ್ದೇನೆ, ಅಂದರೆ ಯಾವುದೇ ರೀತಿಯಾದ ಎರರ್ಸ್ ಇಲ್ದೇನೆ ನಾವು ಡ್ಯಾಕ್ಸ್ ಫಂಕ್ಷನ್ಸನ್ನು ಬರೀಬೋದು. ಸೊ ಈ ಸಿಂಟೆಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದರ ಹೆಚ್ಚಿನ ಮಾಹಿತಿಯನ್ನು ನಾವು ಇನ್ನು ಮುಂದೆ ಬರುವಂಥ ಸ್ಲೈಡ್ಸಲ್ಲಿ ತಿಳ್ಕೊಳ್ಳೋಣ. ಅನಾಟಮಿ ಡ್ಯಾಕ್ಸ್ ಫಾರ್ಮುಲಾ ಅಂದರೆ ಈ ಡ್ಯಾಕ್ಸ್ ಫಾರ್ಮುಲಾದ ಒಂದು ಅನಾಟಮಿಯನ್ನು ನಾವು ನೋಡೋಣ. ಯಾವ ರೀತಿ ಇರುತ್ತೆ ಅಂದರೆ, ಸ್ಟ್ರಕ್ಚರ್ ನಮಗೆ ಈ ಫಾರ್ಮುಲಾ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ. ನಮಗೆ ಈ ಫಾರ್ಮುಲಾ ಈಕ್ವಲ್ ಸೈನಿಂದ ಪ್ರಾರಂಭ ಆಗುತ್ತೆ. ಇದು ನಿಮ್ಗೆ ಗೊತ್ತಿರ್ಬೋದು, ನಾವು ಎಕ್ಸೆಲ್ ಫಾರ್ಮುಲಾಸ್ ಬರೀಬೇಕಾದ್ರೂ ಈಕ್ವಲ್ ಸೈನಿಂದಾನೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಡ್ಯಾಕ್ಸ್ ಫಾರ್ಮುಲಾದಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಅದು ಫಂಕ್ಷನ್ಸ್ ಇರುತ್ತೆ, ಸಮ್, ಆವ್ರೇಜ್, ಮಿನಿಮಮ್, ಈ ಥರ ಫಂಕ್ಷನ್ಸ್ ಇರುತ್ತೆ, ಆಪರೇಟರ್ಸ್ಗಳಿರುತ್ತೆ ಮತ್ತು ರೆಫರೆನ್ಸಸ್ ಇರುತ್ತೆ. ನೋಡಿ, ಇವಾಗ ಎಕ್ಸಾಂಪಲ್, ನಾವು ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್ ಅಮೌಂಟ್ ಅಂತ ಈ ಒಂದು ಡ್ಯಾಕ್ಸ್ ಫಂಕ್ಷನ್, ಅಂದರೆ ಇದು ಫಾರ್ಮುಲಾ. ಆ್ಯಕ್ಚುಲಿ ಡ್ಯಾಕ್ಸ್ ಬರಿತೀವಿ. ಸಮ್ ಅನ್ನೋದು ಫಂಕ್ಷನ್ನು, ಸೇಲ್ಸ್ ಆಫ್ ಅಮೌಂಟ್ ಅನ್ನೋದು, ಈ ಸೇಲ್ಸ್ ಅನ್ನೋದು ಟೇಬಲ್ಲು, ಇದು ಅಮೌಂಟ್ ಅಂದರೆ ಫೀಲ್ಡ್. ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಇವಾಗ ನಾನು ನಮ್ಮ ಪವರ್ ಬಿ ಐ ವಿಂಡೋಗೆ ಹೋಗ್ತೀನಿ. ಇಲ್ಲಿ ಟೇಬಲ್ಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನಗೆ ಮೆಷರ್, ಕಾಲಮ್ ಅಥವಾ ಟೇಬಲ್ ಇದೆ. ನಾವು ಯಾವುದನ್ನು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಮೆಷರನ್ನು ತೊಗೊಂಡು ನಿಮಗೆ ಈ ಸಿಂಟೆಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನನಗೆ ಇಲ್ಲಿ ಫಾರ್ಮುಲಾ ಬಾರ್ ಎನೇಬಲ್ ಆಗುತ್ತೆ. ಮೆಷರ್ ಅಂತೇನಿದೆಲ್ಲ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ. ಟೋಟಲ್ ಸೇಲ್ಸ್ ಈಕ್ವಲ್ಸ್ ಅಂದರೆ ಫಾರ್ಮುಲಾನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಅಂತ ಕೊಟ್ಟು ಈಗ ನಾನು ಏನು ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನೇನು ಫಾರ್ಮುಲಾ ಬರ್ದಿದ್ದೀನಲ್ಲ, ಇಲ್ಲಿರೋ ಎಕ್ಸಾಂಪಲ್ಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಮ್ಗೆ ಹೇಳ್ತೀನಿ ನೋಡಿ, ಟೋಟಲ್ ಸೇಲ್ಸ್ ಅನ್ನೋದು ಆ ಒಂದು ಕಾಲಮ್ ನೇಮ್ ಅಥವಾ ಮೆಷರ್ ನೇಮ್. ಸಮ್ ಅನ್ನೋದು ನಮಗೆ ಫಂಕ್ಷನ್ ಅಂತ ಕರಿತೀವಿ, ಅಂದರೆ ಡ್ಯಾಕ್ಸ್ ಫಂಕ್ಷನ್. ಆರ್ಡರ್ಸ್ ಬಂದು ಟೇಬಲ್, ಇಲ್ಲಿ ನೋಡ್ಬೋದು ಈ ಟೇಬಲ್ಲು. ಸೇಲ್ಸ್ ಬಂದು ಇಲ್ಲಿರೋಂಥ ಫೀಲ್ಡ್. ಸೊ ಇದು ನಮಗೆ ಒಂದು ಡ್ಯಾಕ್ಸ್ ಫಂಕ್ಷನ್ಲಿರೋಂಥ ಸ್ಟ್ರಕ್ಚರ್. ಇದನ್ನು ನಾವು ತುಂಬ ಡೀಪಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡ್ರೆ ಯಾವುದೇ ರೀತಿಯಾದ ಡ್ಯಾಕ್ಸ್ ಫಾರ್ಮುಲಾವನ್ನು ನಾವು ಈಸಿಯಾಗಿ ಬರೀಬೋದು. ರೈಟ್. ನೆಕ್ಸ್ಟ್, ಕೀ ಕಾಂಪೊನೆಂಟ್ಸ್. ಡ್ಯಾಕ್ಸ್ ಸಿಂಟೆಕ್ಸ್ನ ಕೀ ಕಾಂಪೊನೆಂಟ್ಸ್ಗಳೇನು ನೋಡಿ. ಫಂಕ್ಷನ್, ಇವಾಗ ನೀವು ನೋಡ್ಬೋದು ಇಲ್ಲಿ ನಾನು ಫಂಕ್ಷನ್ ಏನು ಬರ್ದಿದ್ದೀನಲ್ಲ, ಇದು ಫಂಕ್ಷನ್, ಇದು ಸಮ್ ಅನ್ನೋದು ಒಂದು ಫಂಕ್ಷನ್. ನೆಕ್ಸ್ಟ್ ಬಂದು ಕಾಲಮ್ ಅಥವಾ ಫೀಲ್ಡ್ ರೆಫರೆನ್ಸಸ್. ಇಲ್ಲಿ ಏನಿದೆಯಲ್ಲ ಇದು ಸೇಲ್ಸ್, ಇದು ಫೀಲ್ಡ್, ಆರ್ಡರ್ ಅನ್ನೋದು ಟೇಬಲ್. ಸೊ ಇಲ್ಲಿ ನಮಗೆ ಸೇಲ್ಸ್ ಅನ್ನೋದು ಟೇಬಲ್, ಅಮೌಂಟ್ ಅನ್ನೋದು ಫೀಲ್ಡ್ ನೇಮ್ ಇರುತ್ತೆ. ಆಪರೇಟರ್ಸ್, ನಾನು ಇಲ್ಲಿ ಯಾವುದೇ ರೀತಿಯಾದ ಆಪರೇಟರ್ಸ್ ನಾನು ಯೂಸ್ ಮಾಡಿಲ್ಲ. ಅಕಸ್ಮಾತಾಗಿ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಪ್ಲಸ್ ಸಮ್ ಆಫ್ ಪ್ರಾಫಿಟ್, ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಪ್ಲಸ್ ಅನ್ನೋದು ಆಪರೇಟರ್. ಸೊ ಅದೇ ಥರ ನಿಮಗೆ ಮೈನಸ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಇರುತ್ತೆ, ಡಿವಿಷನ್ ಇರುತ್ತೆ, ಅಥವಾ ಲಾಜಿಕಲ್ ಆಪರೇಟರ್ಸ್ ಬಂದು ಆ್ಯಂಡ್, ಆರ್, ಈ ಥರದ್ದು ಅನೇಕ ಆಪರೇಟರ್ಸ್ಗಳಿರುತ್ತೆ. ಇದ್ರ ಬಗ್ಗೆ ನಾನು ಇನ್ನು ಡೀಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ.
ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದರೆ ಈ ವ್ಯಾಲ್ಯೂ ಬಂದು ನಿಮಗೆ ಜಸ್ಟ್ ಒಂದು ಟೆಕ್ಸ್ಟ್ ಥರ ಇರುತ್ತೆ. ಡಬಲ್ ಕೋಟ್ಸಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಾವು ಡಬಲ್ ಕೋಟ್ಸಲ್ಲಿ ಹಾಕಬೇಕಾಗುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಬರುತ್ತೆ ಎಕ್ಸಾಂಪಲ್, ಅಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ. ರೈಟ್, ಕಾಮನ್ ಡ್ಯಾಕ್ಸ್ ಫಂಕ್ಷನ್ಸ್. ಈ ಡ್ಯಾಕ್ಸ್ ಫಂಕ್ಷನ್ಸ್ಗಳು ಯಾವುದೆಲ್ಲ ಕಾಮನ್, ಜಸ್ಟ್ ಬ್ರೀಫ್ ಆಗಿ ನಿಮಗೆ ಇದೊಂದು ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನು ತೋರಿಸ್ತೀನಿ. ಕಾಮನ್ ಡ್ಯಾಕ್ಸ್ ಫಂಕ್ಷನ್ಸ್, ಆಗ್ರಿಗೇಟ್ ಫಂಕ್ಷನ್ಸ್ ಬಂದು ಸಮ್, ಆವರೇಜ್, ಮಿನಿಮಮ್, ಮ್ಯಾಕ್ಸ್. ಲಾಜಿಕಲ್ ಫಂಕ್ಷನ್ಸ್ ಬಂದು ಇಫ್ ಆ್ಯಂಡ್ ಆರ್. ಟೆಕ್ಸ್ಟ್, ಕಾನ್ಕ್ಯಾಟಿನೇಟ್, ಲೆಫ್ಟ್ ಮತ್ತು ರೈಟ್. ಈ ಥರ ಇನ್ನೂ ಎಷ್ಟೊಂದು ಟೆಕ್ಸ್ಟ್ ಫಂಕ್ಷನ್ಸ್ ಇದೆ. ಡೀಟೇಲ್ ಆಗಿ ಆ ಚಾಪ್ಟರ್ ಬಂದು ನಾನು ನಿಮಗೆ ಎಲ್ಲ ಫಂಕ್ಷನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡೇಟ್ ಮತ್ತು ಟೈಮ್, ಟುಡೇ, ಇಯರ್, ಮಂತ್. ಸೊ ಈ ರೀತಿ ನಮಗೆ ಒಂದು ಕಾಮನ್ ಆಗಿ ಬೇಸಿಕ್ ಆಗಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ನಿಮಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ಈ ಒಂದು ಸ್ಲೈಡನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬಂದು ರೆಫರೆನ್ಸಿಂಗ್ ಕಾಲಮ್ಸ್ ಆ್ಯಂಡ್ ಟೇಬಲ್ಸ್. ಇದು ತುಂಬ ಮುಖ್ಯ. ಎಕ್ಸೆಲ್ ಅಲ್ಲಾದ್ರೆ ನಾವೇನು ಮಾಡ್ತೀವಿ, ಈಕ್ವಲ್ಸ್ ಅಂತ ಕೊಟ್ಟು ಒಂದು ಸೆಲ್ ರೆಫರೆನ್ಸನ್ನು ತೊಗೋತೀವಿ. ಇಲ್ಲಿ ಆ ರೀತಿ ಎಲ್ಲ ನಾವು ಪ್ರಾಪರ್ ಆಗಿ ಒಂದು ಕಾಲಮ್ ಮತ್ತು ಟೇಬಲನ್ನು ತೊಗೋಬೇಕಾಗುತ್ತೆ. ನೋಡಿ, ಯೂಸ್ ಟೇಬಲ್ ನೇಮ್ ಮತ್ತು ಕಾಲಮ್ ನೇಮ್. ಇದು ಫಾರ್ಮ್ಯಾಟ್. ಇದು ಟೇಬಲ್ ನೇಮ್ ಮತ್ತು ಕಾಲಮ್ ನೇಮ್. ಇಲ್ಲಿ ನೋಡ್ಬೋದು, ನಾನು ಇದನ್ನು ತಗೊಂಡ್ಬಿಡ್ತೀನಿ ಇವಾಗ. ಇಲ್ಲಿ ನೋಡಿ, ಟೋಟಲ್ ಸೇಲ್ಸ್ ಅನ್ನೋದು ಇದು ಟೇಬಲ್ ನೇಮ್ ಮತ್ತು ಸೇಲ್ಸ್ ಅನ್ನೋದು ಕಾಲಮ್ ನೇಮ್. ಈಗ ಎಂಟರ್ ಅಂತ ಕೊಡ್ತೀನಿ. ನೋಡಿ, ನನಗೆ ಈ ಒಂದು ಮೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ, ಟೋಟಲ್ ಸೇಲ್ಸ್ ಅನ್ನೋ ಒಂದು ಮೆಷರ್ ಕ್ರಿಯೇಟ್ ಆಯಿತು. ಇದನ್ನು ಬೇಕಿದ್ರೆ ನಾನು ರಿಪೋರ್ಟ್ಸ್ಗೆ ಯೂಸ್ ಮಾಡ್ಕೋಬೋದು. ರೈಟ್, ಅವಾಯ್ಡ್ ಆಂಬಿಗ್ಯೂಸ್ ಕಾಲಮ್ ನೇಮ್ಸ್. ಏನಪ್ಪ ಇದು ನೋಡಿ, ಇವಾಗ ಟೋಟಲ್ ಸೇಲ್ಸ್ ಅನ್ನೋ ಒಂದು ಏನು ಈ ಮೆಷರ್ ಅಥವಾ ಕಾಲಮನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಮತ್ತೆ ನಾನು ಟೇಬಲ್ ಟೂಲ್ಸ್ಗೆ ಹೋಗ್ಬಿಟ್ಟು ಇಲ್ಲೇನು ಮಾಡ್ತೀನಿ, ಇನ್ನೊಂದು ಮೆಷರನ್ನು ಕ್ರಿಯೇಟ್ ಮಾಡ್ತೀನಿ. ಹೊಸ ಮೆಷರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಮಾಡ್ತೀನಿ, ಅದನ್ನು ಕೂಡ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ. ಈಕ್ವಲ್ಸ್ ಸಮ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ನಾನು ಏನು ಮಾಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ, ನನಗೆ ಒಂದು ಎರರ್ ಬರುತ್ತೆ ಅಥವಾ ಒಂದು ಮೆಸೇಜ್ ಬರುತ್ತೆ. ದ ನೇಮ್ ಟೋಟಲ್ ಸೇಲ್ಸ್ ಇಸ್ ಆಲ್ರೆಡಿ ಯೂಸ್ಡ್. ಅಂದರೆ ಈ ಟೋಟಲ್ ಸೇಲ್ಸ್ ಅನ್ನೋ ಕಾಲಮ್ ನೇಮ್ ಆಲ್ರೆಡಿ ನೀವು ಕೊಟ್ಟಿದ್ದೀರಾ, ಮತ್ತೆ ಅದನ್ನು ಕೊಡೋಕ್ಕಾಗಲ್ಲ. ಅಂದರೆ ಇಲ್ಲಿ ಆಂಬಿಗ್ಯೂಸ್ ಕಾಲಮ್ ನೇಮ್ಸ್ ಅಂತಂದರೆ ಡೂಪ್ಲಿಕೇಟ್ ನೇಮ್ಸ್. ಎರಡು ಕಾಲಮ್ಗೆ ಒಂದೇ ಕಾಲಮ್ ನೇಮನ್ನು ನಾವು ಕೊಡೋಕ್ಕಾಗಲ್ಲ. ಓಕೆ, ಇದನ್ನು ಅವಾಯ್ಡ್ ಮಾಡಬೇಕು. ಎಕ್ಸಾಂಪಲ್ ಇವಾಗ ನೋಡಿ, ಸೇಲ್ಸ್ ಆಫ್ ಅಮೌಂಟ್. ಸೇಲ್ಸ್ ಅನ್ನೋದು ಟೇಬಲ್, ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಕ್ಲೋಸ್, ಮಧ್ಯದಲ್ಲಿ ಅಮೌಂಟ್ ಅಂತ ಏನಿದೆ ಇದು ಕಾಲಮ್ ನೇಮ್ ಇರುತ್ತೆ. ಬರೀ ಈ ಥರ ಕಾಲಮ್ ನೇಮ್ ಅಷ್ಟೇ ಕೊಡಬಾರ್ದು, ನಿಮಗೆ ಎರರ್ ಬರುತ್ತೆ. ನೋಡಿ, ನಾನೇನು ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಪ್ರಾಫಿಟ್ ಅಂತ ಚೇಂಜ್ ಮಾಡ್ಕೋತೀನಿ. ಪ್ರಾಫಿಟ್. ಓಕೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸಮ್ ಆಫ್ ನಾನು ಏನು ಮಾಡ್ತೀನಿ, ಬರೀ ಪ್ರಾಫಿಟ್ ಅಂತ ಕೊಡ್ತೀನಿ. ಕೆಲವರು ಏನು ಮಾಡ್ತಾರೆ, ಈ ರೀತಿ ಬರೀ ಕಾಲಮ್ ನೇಮನ್ನು ಕೊಡ್ತಾರೆ. ಎಂಟರ್ ಅಂತ ಮಾಡಿದ್ರೆ ನನಗೆ ಎರರ್ ಬರುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಒಂದು ರೆಡ್ ಲೈನ್ ಇದೆ ನೋಡಿ, ಅದೇನಂದರೆ ಎರರ್. ಅಂದರೆ ಇದು ನಿಮಗೆ ಪ್ರಾಪರಾಗಿ ರೆಫರೆನ್ಸ್ ಕೊಟ್ಟಿಲ್ಲ ಅಂತ. ಸಮ್ ಫಂಕ್ಷನ್ ಓನ್ಲಿ ಅಕ್ಸೆಪ್ಟ್ಸ್ ಎ ಕಾಲಮ್ ರೆಫರೆನ್ಸ್ ಆಸ್ ಅನ್ ಆರ್ಗ್ಯುಮೆಂಟ್. ಇದು ಕಾಲಮ್ ನೇಮ್ ಅಂತ ಕನ್ಸಿಡರ್ ಮಾಡಿಲ್ಲ. ಅದಕ್ಕೇನು ಮಾಡಬೇಕು? ಓಕೆ, ಸೊ ಈ ರೀತಿ ನಾವು ಟೇಬಲ್ ನೇಮ್ ಮತ್ತು ಕಾಲಮ್ ನೇಮನ್ನು ಕೊಡಬೇಕು. ತುಂಬ ಜನ ಏನು ಮಾಡ್ತಾರೆ, ಟೈಪ್ ಮಾಡ್ತಾರೆ. ಅದು ಆ ಥರ ಮಾಡಬೇಡಿ. ನೀವೇನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಅಂತ ಕೊಡಬೇಕಾದ್ರೆ ಈ ಕಾಲಮ್ ನೇಮ್ ಬರುತ್ತಲ್ಲ, ಅದ್ರ ಜೊತೆ ಟೇಬಲ್ ನೇಮ್ ಬರುತ್ತೆ. ಫುಲ್ ಟೈಪ್ ಮಾಡೋಕ್ಕೆ ಹೋಗ್ಬೇಡಿ, ಟ್ಯಾಬನ್ನು ಯೂಸ್ ಮಾಡಿ. ಟ್ಯಾಬ್ ಯೂಸ್ ಮಾಡಿದಾಗ ಏನಾಗುತ್ತೆ, ನನಗೆ ಆ ಫೀಲ್ಡ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಆವಾಗ ಕ್ಲೋಸ್ ಬ್ರ್ಯಾಕೆಟ್ ಮಾಡಿಬಿಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ, ಅದು ರನ್ ಆಗ್ತಾ ಇದೆ. ಪ್ರಾಸೆಸ್ ಆಗಿ ನನಗೆ ನೋಡಿ ಈ ಒಂದು ಮೆಷರ್ ಕ್ರಿಯೇಟ್ ಆಯಿತು. ರೈಟ್, ಯಾವ ಪಾಯಿಂಟ್ಸನ್ನು, ಕೀ ಪಾಯಿಂಟ್ಸನ್ನು ನಾವು ಡ್ಯಾಕ್ಸ್ ಫಾರ್ಮುಲಾ ಬರೀಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕು. ಕೀ ಪಾಯಿಂಟ್ಸ್ ಫಾರ್ ರೈಟಿಂಗ್ ಡ್ಯಾಕ್ಸ್ ಫಾರ್ಮುಲಾಸ್. ಒಂದು, ಪ್ಯಾರಂಥಿಸಿಸ್. ಇಲ್ಲಿದೆಲ್ಲ ಇದು ಈ ಬ್ರ್ಯಾಕೆಟ್, ಇದಕ್ಕೆ ನಾವು ಪ್ಯಾರಂಥಿಸಿಸ್ ಅಂತ ಕರಿತೀವಿ. ಇದು ಸ್ಕ್ವೇರ್ ಬ್ರ್ಯಾಕೆಟ್ಸ್, ಇದು ಪ್ಯಾರಂಥಿಸಿಸ್ ಅಂತ. ಪ್ಯಾರಂಥಿಸಿಸ್ ನಾವು ಒಂದು ಫಂಕ್ಷನ್ ಬರೆದ್ಮೇಲೆ ಈ ಪ್ಯಾರಂಥಿಸಿಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಂಟರ್ ಮಾಡ್ತೀನಿ ಅಂದರೆ ಓಪನ್ ಮಾಡ್ತೀನಿ ಮತ್ತೆ ಕ್ಲೋಸ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಓಪನ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ರೈಟ್, ನೆಕ್ಸ್ಟ್, ಎನ್ಶ್ಯೂರ್
ಕಾಲಮ್ ಆ್ಯಂಡ್ ಟೇಬಲ್ ನೇಮ್ಸ್ ಮ್ಯಾಚ್ ಯುವರ್ ಡೇಟಾ ಮಾಡೆಲ್. ಅಂದರೆ ನಾನು ಇಲ್ಲಿ ಕೊಡ್ತಕ್ಕಂಥ ಫೀಲ್ಡ್ ನೇಮ್ ಮತ್ತು ಟೇಬಲ್ ನೇಮ್ ಎರಡು ಮ್ಯಾಚ್ ಆಗಬೇಕು. ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಆರ್ಡರ್ಸ್ ಇದೆಯಲ್ಲ, ಆರ್ಡರ್ ಅಂತ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ನೋಡಿ, ಈ ಆರ್ಡರ್ ಅಂತ ಏನಿದೆ ಇದು ನನಗೆ ಮಾಡೆಲಲ್ಲಿ ಇಲ್ವೇ ಇಲ್ಲ, ಅಂದರೆ ನನಗೆ ಇಲ್ಲಿ ಇಲ್ವೇ ಇಲ್ಲ. ನೋಡಿ, ಇದು ಆರ್ಡರ್ಸ್ ಅಂತಿದೆ, ಇಲ್ಲಿ ಆರ್ಡರ್ ಅಂತ ಕೊಡ್ತೇನೆ ಟೇಬಲ್ ನೇಮ್. ಇದು ತಪ್ಪು. ಸೊ ಅದಕ್ಕೆ ನಾನು ಹೇಳೋದು, ಯಾವತ್ತೂ ಕೂಡ ಫುಲ್ ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಡಿ. ಟೈಪ್ ಮಾಡಿದಾಗ ನಿಮಗೆ ಕಾಲಮ್ ನೇಮ್ ಮತ್ತು ಫೀಲ್ಡ್ ನೇಮ್ ಬರುತ್ತಲ್ಲ, ಟ್ಯಾಬ್ ಯೂಸ್ ಮಾಡಿ, ನಿಮಗೆ ಎರರ್ಸ್ ಬರಲ್ಲ. ಅವಾಯ್ಡ್ ಸ್ಪೇಸ್ ಇನ್ ನೇಮ್ಸ್, ಯೂಸ್ ಅಂಡರ್ಸ್ಕೋರ್. ಅಂದರೆ ಇವಾಗ ನಾವೇನು ಮಾಡ್ತೀವಿ ನೋಡಿ, ಇಲ್ಲಿ ಟೋಟಲ್ ಸ್ಪೇಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದೀವಿ, ಇಲ್ಲಿ ಎಸ್ ಅಂತ ಕೊಡ್ತೀನಿ. ಓಕೆ, ಇದು ಈ ರೀತಿ ಕೊಟ್ಟರು ಏನೂ ತಪ್ಪಿಲ್ಲ. ಬಟ್ ಏನು ಮಾಡ್ಬೋದು ಅಂದರೆ, ಇಲ್ಲಿ ಹೋಗ್ಬಿಟ್ಟು ನಾನು ಅಂಡರ್ಸ್ಕೋರ್ ಅಂತ ಕೊಟ್ಟರೆ ಇದು ಬೆಸ್ಟ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಅಕಸ್ಮಾತಾಗಿ ಸ್ಪೇಸ್ ಕೊಟ್ಟರು ನಮಗೇನು ತೊಂದರೆ ಇಲ್ಲ, ಬಟ್ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಕೆಲವು ಟೈಮ್ ನಾವು ಬೇರೆ ಫೀಲ್ಡಲ್ಲಿ ಅದನ್ನು ರೆಫರೆನ್ಸ್ ಮಾಡಬೇಕಾದ್ರೆ ಅಕಸ್ಮಾತ್ ನಾನು ಮೆಷರ್ ಬರೆದಿರ್ತೀನಿ, ಇದನ್ನು ಅಕಸ್ಮಾತ್ ನಾನು ಬೇರೆ ಕಡೆ ರೆಫರೆನ್ಸ್ ಕೊಡಬೇಕಾದ್ರೆ ನಮಗೆ ಕರೆಕ್ಟಾಗಿ ಆ ಒಂದು ಕಾಲಮನ್ನು ಕೊಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ತುಂಬ ದೊಡ್ಡ ಕಾಲಮ್ ನೇಮನ್ನು ಕೊಟ್ಟಿರ್ತಾರೆ. ಆ ರೀತಿ ಎಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ರೈಟ್, ನೆಸ್ಟೆಡ್ ಫಂಕ್ಷನ್ಸ್. ನೆಸ್ಟೆಡ್ ಫಂಕ್ಷನ್ಸ್ ಅಂದರೆ ಇಫ್ ಒಳಗೆ ಇನ್ನೊಂದು ಇಫ್ ಮತ್ತು ಅದರೊಳಗೆ ಇನ್ನೊಂದು ಇಫ್, ಈ ಥರ ಮಲ್ಟಿಪಲ್ ಇಫ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟಾಗ ಅದಕ್ಕೆ ನೆಸ್ಟೆಡ್ ಇಫ್ ಅಂತ ಅಥವಾ ನೆಸ್ಟೆಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಅವಾಗ ಬ್ರ್ಯಾಕೆಟ್ಸ್ ಬಗ್ಗೆ ತುಂಬ ಗಮನ ಇಟ್ಕೋಬೇಕು. ಈ ನೆಸ್ಟೆಡ್ ಫಂಕ್ಷನ್ಸನ್ನು ನೆಕ್ಸ್ಟ್ ಕೆಲವೊಂದು ವಿಡಿಯೋಸಲ್ಲಿ ನಾವು ಲಾಜಿಕಲ್ ಫಂಕ್ಷನ್ಸ್ ಅಂತ ಬರುತ್ತೆ, ಮತ್ತು ಇನ್ನೂ ಅನೇಕ ಫಂಕ್ಷನ್ಸ್ ಬರುತ್ತೆ, ಅಲ್ಲಿ ಇದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ ಆಫ್ ಡ್ಯಾಕ್ಸ್ ಸಿಂಟೆಕ್ಸ್. ನೋಡಿ, ಇಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಇಲ್ಲಿ ಈ ಸ್ಲೈಡಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದೆ. ಇಫ್ ಸಮ್ ಆಫ್ ಸೇಲ್ಸ್ ಅಮೌಂಟ್, ಸೇಲ್ಸ್ ಬಂದು ಟೇಬಲ್, ಅಮೌಂಟ್ ಬಂದು ಕಾಲಮ್. ನಮ್ಮ ಎಕ್ಸಾಂಪಲಲ್ಲಿ ಕಾಲಮ್ ನೇಮ್ ಬೇರೆ ಇದೆ, ಸೊ ಕನ್ಫ್ಯೂಸ್ ಆಗಿಬಿಡಿ. ಅಲ್ಲಿ ನಮ್ಮ ಟೇಬಲ್ ನೇಮ್ ಆರ್ಡರ್ಸ್ ಅಂತಿದೆ, ಫೀಲ್ಡ್ ನೇಮ್ ಸೇಲ್ಸ್ ಅಂತಿದೆ, ಸೊ ಕನ್ಫ್ಯೂಸ್ ಆಗಿಬಿಡಿ. ನಾನೇನು ಮಾಡ್ತೀನಿ, ನಿಮಗೆ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಮೆಷರ್ ಅಂತ ಕೊಡ್ತೀನಿ. ಇಲ್ಲಿ ಅದೇ ರೀತಿ ಇಲ್ಲೊಂದು ಫಾರ್ಮುಲಾವನ್ನು ಬರೆಯೋಣ. ಇಲ್ಲೇನು ಮಾಡ್ತೀನಿ, ಮೆಷರನ್ನು ಕ್ರಿಯೇಟ್ ಮಾಡೋಣ. ಸೊ ಹೊಸ ಮೆಷರನ್ನು ಇಲ್ಲಿ ಕ್ರಿಯೇಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಇಲ್ಲಿ ಟೋಟಲ್ ಸೇಲ್ಸ್ ಅಂತಲೇ ಕೊಡ್ತೀನಿ. ಇದು ಮತ್ತೆ ಆಲ್ರೆಡಿ ನಾನು ಮಾಡಿರೋವಂಥ ಎರಡು ಕಾಲಮ್ ನೇಮ್ ಸೇಮ್ ಇರಲ್ಲ. ಯಾಕೆ ಅಂತಂದರೆ ಇಲ್ಲಿ ಮೊದಲೇ ನಾನು ಮಾಡಿರೋವಂಥದ್ದು ಟೋಟಲ್ ಸ್ಪೇಸ್ ಸೇಲ್ಸ್ ಇದೆ, ಇಲ್ಲಿ ಟೋಟಲ್ ವಿತೌಟ್ ಸ್ಪೇಸ್ ಇದೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ನಾವು ಇವಾಗ ಈ ಒಂದು ಫಾರ್ಮುಲಾನ ಬರೆಯೋಣ. ಇಫ್, ಆಯಿತಾ, ಸಮ್ ಸೇಲ್ಸ್. ನೋಡಿ, ಇಲ್ಲೇನು ಕೊಟ್ಟೆ, ಇಫ್ ಅನ್ನೋದು ಕಂಡೀಷನಲ್ ಫಂಕ್ಷನ್, ಸಮ್ ಅನ್ನೋದು ಅಗ್ರಿಗೇಷನ್ ಫಂಕ್ಷನ್, ಆರ್ಡರ್ಸ್ ಮತ್ತು ಸೇಲ್ಸ್ ಏನಿದೆಯಲ್ಲ ಇದು ಫೀಲ್ಡ್ ನೇಮ್, ಗ್ರೇಟರ್ ದ್ಯಾನ್ 5000. ನೋಡಿ, ಗ್ರೇಟರ್ ದ್ಯಾನ್ 5000. ಸೊ ಇಲ್ಲಿ ನನಗೆ 50,000 ಏನಿದೆ, ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಗ್ರೇಟರ್ ದ್ಯಾನ್ 5000 ಕೊಟ್ಟಿದ್ದೀನಿ. ಆಮೇಲೆ ಏನು ಮಾಡ್ತೀನಿ, ಇದು ಒಂದು ಕಂಡೀಷನ್ ಆಯಿತು. ಸೊ ಕಾಮ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು, ರಿಸಲ್ಟ್ ಇಫ್ ಟ್ರೂ ಇದ್ರೆ ನಾನು ಏನು ಮಾಡ್ತೀನಿ, ಹೈ ಅಂತ ಕೊಡ್ತೀನಿ, ಇಲ್ಲ ಅಂದರೆ ಲೋ ಅಂತ ಕೊಡ್ತೀನಿ. ಇವಾಗ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇಫ್ ಅನ್ನೋದು ಕಂಡೀಷನಲ್ ಫಂಕ್ಷನ್, ಸಮ್ ಅನ್ನೋದು ಅಗ್ರಿಗೇಟ್ ಫಂಕ್ಷನ್, ಆರ್ಡರ್ ಸೇಲ್ಸ್ ಅನ್ನೋದು ಫೀಲ್ಡ್, 5000 ಹೈ ಮತ್ತು ಲೋ ಇದೆಲ್ಲ ಬಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ನಾವು ಫಸ್ಟ್ ಸ್ಲೈಡಲ್ಲಿ ನಿಮ್ಗೆ ತೋರಿಸಿದೆ ಕಾನ್ಸ್ಟೆಂಟ್ ವ್ಯಾಲ್ಯೂಸು ಡಬಲ್ ಕೋಟ್ಸ್ ಅದಿರುತ್ತೆ ಅಂತ. ಅದೇ ರೀತಿ ನಂಬರ್ಗೆ ನಾವೇನು ಡಬಲ್ ಕೋಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಇಲ್ಲಿ ಅದೇ ರೀತಿಯಾದ ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ. ಇದನ್ನು ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ, ಇಫ್ ಅನ್ನೋದು ಲಾಜಿಕಲ್ ಫಂಕ್ಷನ್, ಸಮ್ ಅನ್ನೋದು ಅಗ್ರಿಗೇಟ್ ಫಂಕ್ಷನ್, ಆಯಿತಾ. ಇದು ಫುಲ್ ಒಂದು ಕಂಡೀಷನ್ ಇರುತ್ತೆ. ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಎಕ್ಸಾಂಪಲ್ ಇದು 50,000 ಅಂತ ಚೆಕ್ ಮಾಡ್ತಾ ಇದ್ದೀನಿ. ನಮ್ಮ ಎಕ್ಸಾಂಪಲಲ್ಲಿ ಅದು 5,000 ಅಂತ ತೊಗೊಂಡಿದ್ದೆ. ಇಲ್ಲಿ ಅಕಸ್ಮಾತ್ ರಿಸಲ್ಟ್ ಬಂದರೆ ಟ್ರೂ ಇದ್ದರೆ ಹೈ ಬರುತ್ತೆ, ಇಲ್ಲ ಅಂದರೆ ಲೋ ಬರುತ್ತೆ. ಸೊ ಈ ರೀತಿ ನಾವು ಸಿಂಟೆಕ್ಸನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಡಿಬಗ್ ಅಂದರೆ ಅಕಸ್ಮಾತಾಗಿ ಎರರ್ ಬಂದಾಗ ಏನು ಮಾಡಬೇಕು ನಾವು, ಆಯಿತಾ. ಸಿಂಟೆಕ್ಸ್ ಎರರನ್ನು ಚೆಕ್ ಮಾಡಬೇಕು, ಮತ್ತು ಫಾರ್ಮುಲಾ ಬಾರ್ನ ನೋಡಬೇಕು. ಅದರಲ್ಲಿ ನಮ್ಮೊಂದು ಮೆಸೇಜ್ ಬರುತ್ತೆ. ಆವಾಗಲೇ ಒಂದು ಎರರ್ ಮಾಡಿದೆ, ಅಲ್ಲೊಂದು ಎರರ್ ಬಂತು ಅಂದರೆ ಒಂದು ಮೆಸೇಜ್ ತೋರಿಸ್ತಲ್ಲ, ಅದನ್ನು ನಾವು ನೋಡಬೇಕಾಗುತ್ತೆ.
ಆಯಿತಾ. ರಿಸಲ್ಟ್ಸನ್ನು ನಾವು ಒಂದ್ಸತಿ ಕ್ಯಾನ್ವಾಸಲ್ಲಿ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಡಿಬಗ್ ಟೂಲ್ಸ್ ಅಂತ ಡ್ಯಾಕ್ ಸ್ಟುಡಿಯೋ ಅಂತ ಒಂದು ಟೂಲ್ ಬರುತ್ತೆ. ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಇವಾಗ ಒಂದ್ಸತಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಈ ಬ್ರ್ಯಾಕೆಟು ಮತ್ತು ಡಬಲ್ ಕೋಟ್ಸ್ ತೆಗೆದ್ಬಿಟ್ಟು ಎಂಟರ್ ಅಂತ ಕೊಟ್ಟರೆ ನಿಮ್ಗೆ ಎರರ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇದು ಸಿಂಟೆಕ್ಸ್ ಸರಿ ಇಲ್ಲ ನೋಡಿ. ದ ಫಾಲೋಯಿಂಗ್ ಸಿಂಟೆಕ್ಸ್ ಎರರ್ ಅಕರ್ ಡ್ಯೂರಿಂಗ್ ಪಾರ್ಸಿಂಗ್, ಇನ್ವ್ಯಾಲಿಡ್ ಟೋಕನ್, ಲೈನ್ 1 ಆಫ್ಸೆಟ್ 35 ಲೋ. ಇಲ್ಲಿ ಈ ಏರಿಯಾದಲ್ಲಿ ಎರರ್ ಇದೆ ಅಂತ ಬರುತ್ತೆ, ಆಯಿತಾ. ನೀವು ಇಲ್ಲೂ ಕೂಡ ನೋಡ್ಬೋದು, ಈ ಡೇಟಾ ಪ್ಯಾನಲ್ಲಿ ಕೆಳಗಡೆ ಬಂದು ನೋಡಿದ್ರೆ ಟೋಟಲ್ ಸೇಲ್ಸ್ ನೋಡಿ, ಇಲ್ಲೊಂದು ಈ ವಾರ್ನಿಂಗ್ ಮಾರ್ಕ್ ಥರ ಇದೆ ಇಲ್ಲಿ, ಆಯಿತಾ. ನಾನು ಝೂಮ್ ಮಾಡೋಕ್ಕಾಗಲ್ಲ, ಜಸ್ಟ್ ನಿಮ್ಗೆ ತೋರಿಸೆ ನೋಡಿ. ಇಲ್ಲಿ ಈ ವಾರ್ನಿಂಗ್ ಮಾರ್ಕ್ ಏನಿದೆಯಲ್ಲ ಇದು ಎರರ್ ಅಂತ. ಸೊ ಅದೇ ಮೆಸೇಜ್ ಇಲ್ಲೇನು ಮೆಸೇಜ್ ಇದೆ ಅದೇ ಮೆಸೇಜ್ ನಮಗೆ ಇಲ್ಲೂ ತೋರಿಸುತ್ತೆ. ಓಕೆ, ಸೊ ಅದನ್ನು ನೀವು ನೋಡ್ಕೋಬೇಕು. ಓಕೆ, ಏನೆಲ್ಲ ಬೆಸ್ಟ್ ಪ್ರಾಕ್ಟೀಸ್ ಮತ್ತು ಎಂಟೈರ್ ಈ ವಿಡಿಯೋ ಏನಿದೆ ಅದನ್ನು ಸಮರೈಸ್ ಮಾಡಿ, ಬೆಸ್ಟ್ ಪ್ರಾಕ್ಟೀಸ್ ನಾವೇನು ಯೂಸ್ ಮಾಡ್ಬೋದು, ಡ್ಯಾಕ್ಸ್ ಸಿಂಟೆಕ್ಸನ್ನು ಪ್ರಾಪರಾಗಿ ಹೆಂಗೆ ಯೂಸ್ ಮಾಡ್ಬೋದು ಅಂತ ನೋಡಿ. ಡ್ಯಾಕ್ಸ್ ಸಿಂಟೆಕ್ಸನ್ನು ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನಾವು ಫಾರ್ಮುಲಾಸನ್ನು ಇನ್ನೂ ಚೆನ್ನಾಗಿ ಬರೀಬೋದು. ಸೊ ನಾವು ಫಾರ್ಮುಲಾಸನ್ನು ಬರೀಬೇಕು ಅಂದರೆ ಸಿಂಟೆಕ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರೆಫರೆನ್ಸ್ ಏನಿದೆಯಲ್ಲ, ಟೇಬಲ್ ಅಥವಾ ಕಾಲಮ್ ರೆಫರೆನ್ಸ್, ಅದನ್ನು ಪ್ರಾಪರಾಗಿ ಸ್ಪೆಸಿಫಿಕ್ ಆಗಿರೋಂಥ ರೆಫರೆನ್ಸನ್ನೇ ಕೊಡಿ. ಮತ್ತು ಡ್ಯಾಕ್ಸ್ ಫಂಕ್ಷನ್ಸನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಕರೆಕ್ಟ್ ರೆಫರೆನ್ಸನ್ನು ಕೊಟ್ಟು ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದೇ. ಒಂದು ಪ್ರಾವರ್ಬ್ ಇದೆ, ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್, ಅಥವಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ನೀವು ಸಿಂಟೆಕ್ಸ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಗೆ ಅದನ್ನು ವರ್ಕ್ ಮಾಡ್ಬೋದು ಮತ್ತು ನೀವು ಅದನ್ನು ಮಾಸ್ಟರ್ ಕೂಡ ಮಾಡ್ಕೋಬೋದು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ನಮಗೆ ಯಾವ ಟಾಪಿಕ್ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ ಕಲಿತೀವಿ, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಟೈಪ್ಸ್ ಇನ್ ಡ್ಯಾಕ್ಸ್. ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಡ್ಯಾಕ್ಸಲ್ಲಿ ನಾವು ಇವತ್ತಾಗಲೇ 4ನೇ ವಿಡಿಯೋದಲ್ಲಿದ್ದೀವಿ. ಸೊ ಇದೇ ರೀತಿ ನಾವು ಬೇಸಿಕ್ಕಿಂದ ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಹೋಗಬೇಕು. ಸೊ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ಸೀರೀಸಲ್ಲಿರೋ ಪ್ರತಿದಿನ ಈ ವಿಡಿಯೋಸ್ಗಳನ್ನು ನೀವು ನೋಡ್ತಾ ಹೋದಾಗ ಡ್ಯಾಕ್ಸ್ ಫಂಕ್ಷನ್ಸನ್ನು ಮಾಸ್ಟರ್ ಮಾಡ್ಕೋಬೋದು, ರೈಟ್. ಅಕಸ್ಮಾತಾಗಿ ಯಾರಿಗಾದರೂ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಜಾಬ್, ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ, ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ರೆಸ್ಪಾಂಡ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ನಾವು ಖಂಡಿತ ಕೊಡ್ತೀವಿ. ಜೊತೆಗೆ ನಿಮ್ಗೇನಾದ್ರು ಅಕಸ್ಮಾತಾಗಿ ವೀಡಿಯೋಸ್ಗಳು ನೋಡಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ ITSINC.in ಇಲ್ಲಿ ನೀವು ವಿಸಿಟ್ ಮಾಡ್ಬೋದು. ಜೊತೆಗೆ ಅಕಸ್ಮಾತ್ ನಿಮಗೆ ಕನ್ನಡದಲ್ಲೂ ವೀಡಿಯೋಸ್ಗಳು ಬೇಕಂದರೆ ತುಂಬ ವೀಡಿಯೋಸ್ಗಳನ್ನು ನಾವು ಪೋಸ್ಟ್ ಮಾಡಿದ್ದೀವಿ, ಅಲ್ಲೂ ಕೂಡ ನೀವು ಹೋಗಿ ನೋಡ್ಕೋಬೋದು. ಜೊತೆಗೆ ಅಕಸ್ಮಾತಾಗಿ ನೀವು ಯಾರು ಇನ್ನೂ ನಮ್ಮನ್ನು ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅಥವಾ ಲಿಂಕ್ಡ್ಇನ್ ದಯವಿಟ್ಟು ಫಾಲೋ ಮಾಡಿ. ನಿಮಗೆ ಹೆಚ್ಚಿನ ರೀತಿಯಾದ ಸಲಹೆಗಳನ್ನು, ವಿಡಿಯೋಗಳನ್ನು, ಸ್ಕಿಲ್ಸ್ಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಜೊತೆಗೆ ಅಕಸ್ಮಾತ್ ನಿಮಗೆ ಈ ಥರ ವೀಡಿಯೋಸ್ಗಳು ತುಂಬ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ ಅಂತಂದರೆ ದಯವಿಟ್ಟು ಇದನ್ನು ಶೇರ್ ಕೂಡ ಮಾಡಿ. ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಸಲಹೆಗಳನ್ನು ಕೂಡ ನೀವು ಕೊಡ್ಬೋದು. ಅದರಿಂದ ನಾವು ಕೂಡ ಅಕಸ್ಮಾತಾಗಿ ಏನಾದರೂ ತಪ್ಪಾಗಿದ್ದರೆ ಅಥವಾ ನಮ್ಮ ಕಡೆಯಿಂದ ಇನ್ನೂ ಏನಾದರೂ ಹೆಚ್ಚಿನ ವಿವರಗಳನ್ನು ನಿಮಗೆ ಕೊಡಬೇಕಾಗಿದ್ದರೆ ನಮ್ಮ ಪ್ರಯತ್ನ ಖಂಡಿತ ಮಾಡ್ತೀವಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.